ನೋಡಿ, ಪ್ರದೇಶವೊಂದನ್ನ ಬರಪೀಡಿತ ಅಂತ ಘೋಷಣೆ ಮಾಡೋದ್ರಿಂದ ಸರ್ಕಾರವು ಸಂತ್ರಸ್ತ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತುರ್ತು ಪರಿಹಾರ ಕ್ರಮಗಳನ್ನು ಒದಗಿಸುವುದಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಬೆಳೆ ನಷ್ಟ ಪರಿಹಾರ, ಸಾಲ ಮರುಪಾವತಿಗೆ ವಿನಾಯಿತಿ ಸಿಗುತ್ತೆ. ಉದ್ಯೋಗ ಸೃಷ್ಟಿ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆಗಳನ್ನು ಸುಲಭವಾಗಿ ಕಲ್ಪಿಸುವುದಕ್ಕೆ ಅನುಕೂಲ ಆಗುತ್ತೆ. ಬರ ಘೋಷಣೆಯ ಅನುಕೂಲ ಏನಾಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಈಗ ಏನೆಲ್ಲ ಆಗುತ್ತೆ ಅನ್ನೋದನ್ನ ಗಮನಿಸಿದ್ರಿ. ಈಗ ಬರ ಘೋಷಣೆ ಮಾಡೋದ್ರಿಂದ ಮತ್ತೇನು ಅನುಕೂಲ ಆಗುತ್ತೆ? ಬೆಳೆ ನಷ್ಟಕ್ಕೆ ನಗದು ಪರಿಹಾರ, ಕೃಷಿ ಸಾಲದ ಬಡ್ಡಿ ಮನ್ನಾ ಆಗುತ್ತೆ. ಆಮೇಲೆ ಈ ಅಲ್ಪಾವಧಿ ಬೆಳೆ, ಶಾರ್ಟ್ ಟರ್ಮ್ ಲೋನ್ ಅನ್ನು ತಗೊಂಡಿರ್ತಾರಲ್ಲ, ಅಲ್ಪಾವಧಿ ಬೆಳೆ ಸಾಲ ಮರುಪಾವತಿಯನ್ನು ಮುಂದೂಡಬಹುದು. ಬ್ಯಾಂಕ್ಗಳು ಮುಂದೂಡಬೇಕು. ಅವರು ಒತ್ತಡ ಮಾಡೋದು, ಫೋನ್ ಕಾಲ್ ಮಾಡೋದು, ಮನೆಗೆ ಬರೋದು, ನೋಟಿಸ್ ಕೊಡೋದು ಎಲ್ಲ ಮಾಡ್ತಾ ಇರ್ತಾರೆ. ಸಾಲ ಮರುಪಾವತಿ ಮಾಡಿ, ಬಡ್ಡಿ ತುಂಬಿ ಅಂತ ಹೇಳಿ. ಅದೆಲ್ಲದಕ್ಕೂ ಕೂಡ ವಿನಾಯಿತಿ ಸಿಗುತ್ತೆ. ಮರುಪಾವತಿಯನ್ನ ಮುಂದೂಡಬಹುದು. 3% ಬಡ್ಡಿ ರಿಯಾಯಿತಿ ಮುಂದುವರಿಯುತ್ತೆ. ಬರಪೀಡಿತ ಪ್ರದೇಶದಲ್ಲಿ 10% ಕೂಲಿ ದರ ಹೆಚ್ಚಳ ಆಗುತ್ತೆ. ಈಗ ಯೂಶುವಲಿ ಯಾವ ರೀತಿ ಟೆನ್ಯೂರ್ ಇರುತ್ತೆ ಅಂತಂದ್ರೆ, ನೀವು ಕೃಷಿ ಸಾಲ ತಗೊಂಡಿರ್ತೀರಿ, ಬೆಳೆ ಸಾಲ ತಗೊಂಡಿರ್ತೀರಿ, ರಿನ್ಯೂವಲ್ ಮಾಡಿಸಬೇಕಾಗತ್ತೆ ವರ್ಷ. ಆ ಅವಧಿಗೆ ನೀವು ರಿನ್ಯೂವಲ್ ಮಾಡಿಸ್ಲಿಲ್ಲ ಅಂತಂದ್ರೆ ಅದು ಪರ್ಸನಲ್ ಲೋನ್ಗೆ ಕನ್ವರ್ಟ್ ಆಗ್ಬಿಡುತ್ತೆ. ಅವಾಗ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ. ಈಗ ರೈತರ ಕೋಟಾದಲ್ಲಿ ನಿಮಗೆ 3% ಬಡ್ಡಿ ಕೊಟ್ಟಿರ್ತಾರಲ್ಲ, ನೀವು ಬಡ್ಡಿನ ತುಂಬಲಿಲ್ಲ ಅಂತಂದ್ರೆ 10 ರಿಂದ 12% ಕನ್ವರ್ಟ್ ಆಗ್ಬಿಡುತ್ತೆ ಬಡ್ಡಿಗೆ. ಸೊ ಇದೆಲ್ಲವೂ ಕೂಡ ಈಗ ಸ್ಟಾಪ್ ಆಗುತ್ತೆ. ಅಂದ್ರೆ ನಿಮಗೆ ಟಾರ್ಚರ್ ಮಾಡಲ್ಲ, ಒತ್ತಡ ಹಾಕಲ್ಲ, ಮರುಪಾವತಿಗೆ ಸಮಯ ಸಿಗುತ್ತೆ, ವಿನಾಯಿತಿ ಸಿಗುತ್ತೆ ಬಡ್ಡಿಗೆ. ಈ ರೀತಿಯ ಅನುಕೂಲಗಳು ಸಿಗುತ್ತೆ. ಅನ್ನಭಾಗ್ಯ ಅಕ್ಕಿ ಆಹಾರ ಭದ್ರತೆಯಡಿ ಹೆಚ್ಚುವರಿ ಕೋಟಾ, ಜಾನುವಾರುಗಳಿಗೆ ಕುಡಿಯೋ ನೀರು, ಉಚಿತ ಮೇವು ಮತ್ತು ಪಶು ವೈದ್ಯಕೀಯ ಸೇವೆಯನ್ನ ಒದಗಿಸುವಂತ ಕೆಲಸ ಆಗುತ್ತೆ. ಬರಪೀಡಿತ ತಾಲೂಕುಗಳಲ್ಲಿ ಬರಗಾಲ ಅಂತ ಎಲ್ಲೆಲ್ಲಿ ಘೋಷಣೆ ಮಾಡಿದ್ದಾರೆ ಅಲ್ಲಲ್ಲಿ. ಇನ್ನ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು. ಬಿತ್ತನೆ ಬೀಜ, ಗೊಬ್ಬರ ರಿಯಾಯಿತಿ ದರದಲ್ಲಿ ಪೂರೈಕೆ ಮಾಡುವಂತ ಕೆಲಸ ಆಗುತ್ತೆ. ಮುಂದಿನ ಹಿಂಗಾರಿಗೆ ಟ್ಯಾಂಕರ್, ಬೋರ್ವೆಲ್, ಪೈಪ್ಲೈನ್ಗೆ SDRF, NDRF ಅನುದಾನ ಕೊಡುತ್ತೆ. ಈ ಬರಗಾಲದ ಸಂದರ್ಭದಲ್ಲಿ ಜನರಿಗೆ ಕೆಲಸ ಕೊಡಬೇಕಲ್ಲ. ಕೆರೆ ಹೂಳೆತ್ತುವಿಕೆ, ವಿಶೇಷ ಜಲ ಸಂರಕ್ಷಣೆ ಅನುದಾನ, ಇದರ ಜೊತೆಗೆ ಅನುದಾನವೂ ಸಿಗುತ್ತೆ, ಕೆಲಸವೂ ಸಿಗುತ್ತೆ. ಮೇವು ಸಾಗಣೆ ಸಹಾಯಧನ ಟನ್ಗೆ 1500 ರೂಪಾಯಿವರೆಗೆ ಸಬ್ಸಿಡಿಯನ್ನ ಕೊಡುವ ಕೆಲಸವನ್ನು ಕೂಡ ಮಾಡುತ್ತೆ. ಈ ರೀತಿಯ ಸೌಲಭ್ಯಗಳು ಸಿಗುತ್ತೆ. ಮುತುವರ್ಜಿಯಿಂದ ಎಲ್ಲರಿಗೂ ಸಿಗಬೇಕು ಅನ್ನುವಂತಹ ಕಾಳಜಿಯಿಂದ ಮಾಡಿದರೆ. ಇನ್ನ ಅನುದಾನವನ್ನು ಹೆಂಗ್ ಹಂಚಿಕೆ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ನಿಮ್ಮನ್ನ ಕಾಡಬಹುದು. ಅನುದಾನ ಹೇಗೆ ಹಂಚಿಕೆ ಆಗುತ್ತೆ ಅಂತಂದ್ರೆ, NDRF ನಿಯಮದ ಪ್ರಕಾರ ಬರ ಘೋಷಣೆ ಆದ್ರೆ ಸಬ್ಸಿಡಿ ಸಿಗುತ್ತೆ. ಮಳೆ ಆಶ್ರಿತ ಬೆಳೆಗೆ ಗರಿಷ್ಠ 2 ಎಕರೆಗೆ 8,500 ರೂಪಾಯಿ ಪರಿಹಾರದ ನಿರೀಕ್ಷೆಯನ್ನ ಮಾಡ್ತಾರೆ. ನಿರೀಕ್ಷೆ ಇದು 8,500 ಕೊಡಬಹುದು, ಅದಕ್ಕಿಂತ ಕಡಿಮೆನೂ ಕೊಡಬಹುದು. ನೀರಾವರಿ ಬೆಳೆಗೆ ಗರಿಷ್ಠ 2 ಎಕರೆಗೆ 17,000 ರೂಪಾಯಿ ನಿರೀಕ್ಷೆಯನ್ನ ಮಾಡ್ತಾರೆ. ಬಹುವಾರ್ಷಿಕ ಬೆಳೆಗೆ ಗರಿಷ್ಠ 2 ಎಕರೆಗೆ 22,000 ರೂಪಾಯಿ. ಹೀಗೆ ಗರಿಷ್ಠ 2 ಎಕರೆವರೆಗೆ ಇನ್ಪುಟ್ ಸಬ್ಸಿಡಿ ಸಿಗುತ್ತೆ. ಈಗಾಗಲೇ ರಾಜ್ಯಕ್ಕೆ SDRF ಫಂಡ್ ಹಂಚಿಕೆ ಆಗಿರುತ್ತೆ. ಇದು ಸುಮಾರು 1,500 ಕೋಟಿ ರೂಪಾಯಿ ಇರುತ್ತೆ. ಆದರೆ ಬರ ಸಂದರ್ಭದಲ್ಲಿ ಇದು ಸಾಕಾಗೋದಿಲ್ಲ, ಖಂಡಿತವಾಗಿಯೂ ಸಾಕಾಗೋದಿಲ್ಲ. ಹಿಂಗಾಗಿ ಬರ ಘೋಷಣೆಯ ಬೆನ್ನಲ್ಲೇ ರಾಜ್ಯ ಕೇಂದ್ರಕ್ಕೆ ಮನವಿಯನ್ನ ಮಾಡಿಕೊಳ್ಳೋದು, ಅಲ್ಲಿಂದ ಒಂದು ಟೀಮ್ ಬರೋದು, NDRF ಫಂಡ್ ರಿಲೀಸ್ ಆಗೋದು, ಅದನ್ನ ಹಂಚಿಕೆ ಮಾಡೋದು. ಈ ಅನುದಾನವನ್ನ ಬೆಳೆ ನಷ್ಟಕ್ಕೆ ಇನ್ಪುಟ್ ಸಬ್ಸಿಡಿ ಸೇರಿಸ್ತಾರೆ. ಕುಡಿಯೋ ನೀರು, ಮೇವು, ಉದ್ಯೋಗ, ಸಾಲ ರಿಯಾಯಿತಿಗೆ ಬಳಕೆ ಆಗುತ್ತೆ. ಈ ಹಿಂದೆ 3,500 ಕೋಟಿ ರೂಪಾಯಿ ಸಿಕ್ಕಾಗ ಲಕ್ಷಾಂತರ ರೈತರಿಗೆ ನೆರವಾಗಿತ್ತು. ಈಗ ಅದೇ ರೀತಿಯ ನಿರೀಕ್ಷೆ ಇದೆ. ಹೇಗೆ ರೈತರಿಗೆ ನೆರವಾಗುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಈಗ 101 ತಾಲೂಕುಗಳಷ್ಟೇ ಘೋಷಣೆ ಆಗಿದೆಯಲ್ಲ, ಇನ್ನು 185 ತಾಲೂಕುಗಳು. ಅಲ್ಲೇನ್ ಹಾಗಿದ್ರೆ ಸಮೃದ್ಧವಾಗಿ ಮಳೆ ಆಗ್ಬಿಟ್ಟಿದ್ಯಾ? ಅಲ್ಲೇನ್ ಸಮಸ್ಯೆನೇ ಇಲ್ವಾ? ಸರ್ಕಾರ ಇದರತ್ತ ಗಮನ ಹರಿಸಬೇಕು. ಆ ಎಲ್ಲ ತಾಲೂಕಿನ ರೈತರು ಈಗ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಗಿ ಅಧ್ಯಯನ ಮಾಡ್ಲಿ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಂತ. ಸಾಧ್ಯ ಆದ್ರೆ ಈ 101 ತಾಲೂಕುಗಳ ಜೊತೆಗೆ ಮತ್ತೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅವನ್ನ ಸೇರಿಸ್ಲಿ. ಅವರು ರೈತರೇ, ಅಲ್ಲಿ ಇರೋರು ಜನರು. ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತಾ ನೋಡೋಣ. ಇದು ಜನರ ಆಗ್ರಹ ಕೂಡ ಆಗಿದೆ. ನೆಕ್ಸ್ಟ್